ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನು ವ್ಲಾಗ್ ನೋಡ್ತಾ ಹಾಗೆ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡೋರಿಗೆಲ್ಲ. ದಯವಿಟ್ಟು ಇದೊಂದು ನನ್ನ ಒಂದು ಕೃತಜ್ಞತಾ ಭಾವನೆಯಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟ್ ಟೈಮಲ್ಲಿ ಅಮ್ಮ ಒಂದು ಸ್ವಲ್ಪ ಮೆಹಂದಿ ಸೊಪ್ಪು ತಗೊಬಾ ಅಮ್ಮ ಅಂತ ಹೇಳಿದ್ನಲ್ಲ, ತಗೊಬಂದು ಎಲ್ಲ ಬಿಡಿಸ್ಕೊಟ್ಬಿಟ್ಟು ಹೋಗಿದ್ರು. ನಾನು ಹೀಗೆ ನೆರಳಲ್ಲಿ ಚೆನ್ನಾಗಿ ಅದನ್ನ ಬಿಡಿಸ್ಕೊಂಡು ನೆರಳಲ್ಲಿ ಒಣಗಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ಹೇರ್ಗೆಲ್ಲ ಬೇಕಾಗಿತ್ತಲ್ಲ, ಬೇಕಾಗಿತ್ತು ಅಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ನೆರಳಲ್ಲೇ ಬಿಡಿಸ್ಕೊಂಡು ಈಗ ಪುಡಿ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನೋಡಿ, ಅಷ್ಟು ಸೊಪ್ಪಾಗಿದ್ದಕ್ಕೆ ಇಷ್ಟ ಆಯಿತು ಅಲ್ವಾ. ಹಾಗೆ ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ನೋಡಿ ಮಿಕ್ಕಿರೋದೆಲ್ಲ ಹಾಕ್ಕೊಂಡು, ಇದ್ರ ಜೊತೆಗೆ ಏನಿಲ್ಲ, ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಇಷ್ಟೊಂದು ದುಡ್ಡು ಸುರಿತೀವಿ. ಅದ್ರ ಬದಲು ಮನೇಲೇ ನಾವು ಕ್ವಿಕ್ಕಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಹಾಕೋಬೋದಲ್ಲ. ಅದಕ್ಕೆ ನಾನು ಈ ಥರ ಕೆಲವೊಂದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಇದ್ರ ಜೊತೆಗೆ ಏನಿಲ್ಲ, ಮೆಂತ್ಯ ಒಂದು 2 ಬಟ್ಲಷ್ಟು, ಆಮೇಲೆ ಅಗಸೆ ಬೀಜ ಒಂದು 2 ಸೌಟಷ್ಟು, ಚಿಕ್ಕ ಸೌಟಲ್ಲಿ ಇವೆರಡಕ್ಕೂ. ಯಾಕೆಂದರೆ ಆಲ್ಮೋಸ್ಟ್ ಕೂದಲಿಗೆ ಆರೈಕೆ ಬೇಕಾಗಿರೋದು ಇವೆರಡರಲ್ಲೇ ಜಾಸ್ತಿ ಇರೋದು, ಮೆಂತ್ಯದಲ್ಲಿ ಮತ್ತು ಅಗಸೆ ಬೀಜದಲ್ಲಿ. ನೋಡಿ ಈ ಥರ ಚೆನ್ನಾಗಿ ಈ ಥರ ನುಣ್ಣಗೆ ಪುಡಿ ಮಾಡಿಕೊಂಡು ಹೇರ್ ಕೇರ್ನ ನಾವೇ ಚೆನ್ನಾಗಿ ಮಾಡ್ಕೋಬೋದು. ಪೋಷಕಾಂಶಗಳಂತೂ ತುಂಬ ಜಾಸ್ತಿನೇ ಇದೆ ಇದರಲ್ಲಿ. ಯಾವಾಗೋ ಅಷ್ಟೇ ಪಾರ್ಲರ್ಗೆ ಹೋಗಿ ಯಾಕೆ ನಾವು ಈ ಥರ ದುಡ್ಡು ಸುರಿಬೇಕು, ಮನೇಲೇ ನಾವು ರೆಮಿಡಿಯಲ್ ಆಗಿ ಚೆನ್ನಾಗಿ ನಾವು ಒಳ್ಳೆ ಆರೋಗ್ಯಕರವಾಗಿ ಮಾಡ್ಕೋಬೋದಲ್ಲ. ಕೆಲವ್ರಿಗಂತೂ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲಾಗ್ತಾ ಇರುತ್ತೆ. ಅದನ್ನ ತಡೆಯೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇರೋದು. ಸೊ ನೀವು ಈ ಥರ ಮಾಡಿಕೊಂಡು ನೀವು ಬೇಕಾದ್ರೆ ಟ್ರೈ ಮಾಡಿ. ಸೊ ನನಗೂ ಈ ಥರ ಹೇರ್ ಒಂದು ಸ್ವಲ್ಪ ಆ ಥರ ಆಗ್ತಾಯಿತ್ತು. ಈ ಥರ ನಾನು ಕೆಲವೊಂದು ತಿಂಗಳಿಂದ ಈ ಥರ ಆಗ್ತಾ ಇರೋದಕ್ಕೆ ನನಗೆ ತುಂಬ ಉಪಯೋಗ ಆಗಿದೆ. ಈ ಥರ ಮಾಡ್ಕೊಳ್ಳಿ. ಹಾಗೆ ಇದು ಮಾರನೇ ದಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಕೆಳಗಡೆ ಪಾರ್ಕಿಂಗ್ ಎಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಮೇಲೆ ಬಂದೆ. ಇವತ್ತು ಏನು ಜಾಸ್ತಿ ಹೊತ್ತೇನು ಹಿಡಿಲಿಲ್ಲ, ಯಾಕೆಂದರೆ ಗಾಡಿಗಳೇನು ಜಾಸ್ತಿ ಇರಲಿಲ್ವಲ್ಲ ಕೆಳಗಡೆ. ಹಂಗಾಗಿ ಗಾಡಿ ಇದ್ದರೆ ಮಣ್ಣೆಲ್ಲ ಗುಡಿಸಿ ತೊಳೆದು ಎಲ್ಲ ಅದೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇನು ಜಾಸ್ತಿ ಏನು ಲೇಟ್ ಆಗಲಿಲ್ಲ. ಸೊ ಬೇಗ ಹಾಕ್ಕೊಂಡು ಎರಡು ದಿವಸದಿಂದ ರೈಸೇ ಆಗೋಯ್ತು. 2 ದಿವಸದಿಂದ ರೈಸೇ ಆಗೋಯ್ತು ಅಂದ್ಬಿಟ್ಟು ಇವತ್ತು ಇನ್ನು ರೊಟ್ಟಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರೊಟ್ಟಿ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರಿಗೆ ಜಾಸ್ತಿ ನಾನೇನು ರೈಸ್ ಕೊಡೋದಕ್ಕೆ ಹೋಗಲ್ಲ. ಆವಾಗವಾಗ ದಿನ ಬಿಟ್ಟು ದಿನ ರೊಟ್ಟಿ ಹಾಕ್ತೀನಿ, ಅಥವಾ ರೈಸ್ ಮಾಡಿದಾಗ ರೊಟ್ಟಿ ಹಾಕ್ಕೊಡಮ್ಮ ರೊಟ್ಟಿ ಹಾಕ್ತೀನಿ. ಇನ್ನೊಂದೇನಂತಂದರೆ ರೊಟ್ಟಿ ಹಾಕೋದು ತುಂಬ ಕಷ್ಟ ಅಂತ. ರೊಟ್ಟಿ ಹಾಕೋದು ತುಂಬ ಕಷ್ಟ ಏನಿಲ್ಲ, ತುಂಬ ಅಂದರೆ ತುಂಬ ಈಸಿ. ಏನಾದರೂ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕೋಬೋದು. ಏನಿಲ್ಲ, ನಾವು ಒಂದು ಸ್ವಲ್ಪ ರವೆ ಎತ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಕೊಬಿಡ್ಬೇಕು. ನೀರು ಹಾಕಿ ನೆನೆ ಹಾಕಿದ ತಕ್ಷಣ ಏನೇ ಆಗಲಿ, ನೀರು ಹಾಕಿದ ತಕ್ಷಣ ನೆನೆ ಹಾಕೋದಾದ್ಮೇಲೆ ಚೆನ್ನಾಗಿ ಇಸ್ಕಬೇಕು. ಆವಾಗ ಅದು ಬೈಂಡಿಂಗ್ ಚೆನ್ನಾಗಿ ಬರೋದು. ಹೀಗೆ ಆಮೇಲೆ ಬೀಟ್ರೋಟು ಕ್ಯಾರೆಟು ಈ ಕಡೆ ಹಾಕ್ಕೊಂಡು ಜ್ಯೂಸ್ ಮಾಡಿಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ನಾನು ಬೆಳಗ್ಗೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯವ್ರಿಗೆ ಮೆಂತ್ಯನ ಹಿಟ್ಟಲ್ಲೇ ನೆನೆಸ್ಬಿಟ್ಟು ಮೆಂತ್ಯ ಖರ್ಜೂರ ಅವೆಲ್ಲ ನೆನೆ ಕೊಡ್ತಾ ಇರ್ತೀನಿ ಡೈಲಿ. ಅದು ಡೈಲಿ ಇನ್ನೇನು ಆವಾಗಿಂದನೂ ಸ್ಟಾರ್ಟ್ ಆಗೋಗಿದೆ. ಕೆಲವೊಂದು ಟೈಮು ಬೆಳಗ್ಗೆನೇ ಅವ್ರಿಗೆ ಏನಾರ ಎಮರ್ಜೆನ್ಸಿ ಏನಾರ ಇದ್ದರೆ 6 ಗಂಟೆಗೆ ಹೋಗ್ತಾರಲ್ಲ, ಆವಾಗ ನನಗೆ ಮಾತ್ರ ನೆನೆ ಹಾಕ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಅಷ್ಟೇ ಮೆಂತ್ಯ ಆವಾಗಿಂದನೂ ಅಷ್ಟೇ ರೂಢಿ ಆಗೋಗಿದೆ. ಸ್ವಲ್ಪ ನಾನೊಂದು ಸ್ಪೂನ್ ನೆನೆ ಹಾಕ್ಕೊಂಡು ನಾನು ತಿಂತೀನಿ. ಸೊ ನೋಡಿ, ಈಗ ನಾನು ಕ್ಯಾರೆಟು ಬೀಟ್ರೂಟು ರುಬ್ಕೊಂಡಿದ್ನಲ್ಲ, ಯಾವುದೇ ಕಾರಣಕ್ಕೂ ನಾನು ಅಷ್ಟೇ ಅದನ್ನ ಯಾವತ್ತೂ ಬಿಸಾಕೋದಕ್ಕೆ ಹೋಗೋದಿಲ್ಲ. ಅದ್ರ ಜೊತೆಗೆ ನಾನು ಈ ಥರ ರೊಟ್ಟಿ ಹಾಕ್ಕೊಳ್ತೀನಿ. ನೋಡಿ, ಅದ್ರ ಜೊತೆಗೆ ರೊಟ್ಟಿ ಹಾಕ್ಕೊಂಡು ನಾನು ಕಸದಿಂದ ರಸ ಮಾಡಬೇಕು ಅಂತ ಹೇಳ್ತಾರಲ್ಲ, ಈ ಥರ ನಾನು ಯಾವುದೇ ಕಾರಣಕ್ಕೂ ಅದರಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಲ್ವಾ. ಅದಕ್ಕೆ ಒಂದು ಬೇಳೆದು ಡಾಲ್ ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೋರಿಸಿದ್ನಲ್ಲ, ಅದು ಲಾಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ನನ್ನ ಮಕ್ಕಳು ಒಂದು ಸ್ವಲ್ಪ ಇದಕ್ಕೆ ಟೂರ್ ಹೋಗಿದ್ರು, ಫಾಲ್ಸಲ್ಲಿ ಇದ್ದಾಗ ಅದು ತೆಗ್ದಿರೋದು. ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈ ಕಡೆ ಇದು ಅಷ್ಟೇ ಕೂದಲಿನ ಆರೈಕೆಗೆ ಅಂತಲೇ ಮಾಡ್ಕೊಳ್ತಾ ಇರೋದು. ನಾನು ಈ ಕಡೆ ಕಡಲೆ ಬೀಜ ನೋಡಿ
ಕಡಲೆ ಬೀಜ, ಅಗಸೆ ಬೀಜ, ಆಮೇಲೆ ಹುಚ್ಚೆಳ್ಳು, ಇವು 3 ಹಾಕ್ಕೊಂಡು ಈ ಕಡೆ ಒಂದು ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಡಲೆ ಬೀಜನ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಇದಾದ್ಮೇಲೆ ಅಗಸೆ ಬೀಜನೂ ಅಷ್ಟೇ. ಅಗಸೆ ಬೀಜ ಅಂದರೆ ಚೆನ್ನಾಗಿ ಒಂದು ಸ್ವಲ್ಪ ಚಿಟಪಟ ಅಂತ ಗಮ್ಮಂತ ಸ್ಮೆಲ್ ಬರಬೇಕು. ನೋಡಿ ಈಗ ಚಿಟಪಟ ಅಂತ ಆರ್ತಾ ಇದೆಯಲ್ವಾ, ಈ ಥರ ಆರಬೇಕು. ಈ ಥರ ಆರಾದ್ಮೇಲೆ ಆಮೇಲೆ ನಾವು ಹುಚ್ಚೆಳ್ಳು ಅಷ್ಟೇ ಅದೇ ಥರನೇ ಹುರ್ಕೋಬೇಕು. ಅದ್ರ ಜೊತೆಗೆ ಈಗ ತೋರಿಸಿದ್ನಲ್ಲ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವು, 1 ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೆಣಸು, ಮೆಂತ್ಯ, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡಬೇಕು. ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ. ಈಗ ನೋಡಿ ನುಣ್ಣಗೆ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಇಷ್ಟು ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ಟೇಸ್ಟ್ ಹೊರ್ಟೋಗುತ್ತೆ. ನೋಡಿ ಈಗ ನೋಡಿ ಈ ಥರ ಇಷ್ಟು ಮಟ್ಟಿಗೆ ಇಷ್ಟು ನಾವು 1 ಟೈಮ್ ರುಬ್ಬೋಕ್ಕಾಗಲ್ಲ ಅಂತ 2 ಟೈಮ್ ರುಬ್ಕೊಂಡಿದ್ದೀನಿ. ತುಂಬ ಇದು ಅಂದರೆ ಹೆಲ್ತು ಕೂದಲಿಗೆ, ಆಮೇಲೆ ಜೀರ್ಣಶಕ್ತಿ ಚೆನ್ನಾಗಾಗಲ್ಲ ಅಂಥವ್ರಿಗೆ, ಸ್ಕಿನ್ ಕೇರ್ಗೆ, ಸ್ಕಿನ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಒಂದು ಸ್ವಲ್ಪ ಅಲ್ಲೇ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಇದು ಮಾತ್ರ ನಮ್ಮ ಸ್ಕಿನ್ಗೆ, ಬಾಡಿಗೆ, ಜೀರ್ಣಶಕ್ತಿಗೆ, ನಾನು ಇವತ್ತು ಮಾಡಿರೋ ಎಲ್ಲ ಸ್ಕಿನ್ಗೆ. ದಯವಿಟ್ಟು ನೀವು ಒಮ್ಮೆ ಈ ಥರ ಚಟ್ನಿ ಪುಡಿನ ಟ್ರೈ ಮಾಡಿ. ಪ್ರತಿದಿನ ಚಟ್ನಿ ಪುಡಿ ಮಾಡೋದಕ್ಕಾಗಲ್ಲ ಅನ್ನೋರು ಈ ಥರನೂ ಟ್ರೈ ಮಾಡ್ಬೋದು. ಹಂಗೆ ಒಂದು ಸ್ವಲ್ಪ ಬೆಳ್ಳಿ ಸಾಂಬಾರು ಮಾಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಕಡೆ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡ್ಕೊಳ್ಳೋದು, ಸ್ಪೆಷಲ್ ಅಂತೇನಿಲ್ಲ. ಮಾಮೂಲಿ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಧನಿಯಾ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿದ್ದಾದ್ಮೇಲೆ ನಾನು ಯಾವಾಗಲೂ ಅಷ್ಟೇ ಮೊಟ್ಟೆ ಒಂದು ಸ್ವಲ್ಪ ಆಮ್ಲೆಟ್ ಮಾಡಬೇಕು ಅಂದರೆ ಈ ಥರ ಹಂಚು ಎತ್ಕೊಬಿಡ್ತೀನಿ, ಕಬ್ಬಿಣದ ಹಂಚು. ನೀವು ಒಂದ್ಸಲ ಟ್ರೈ ಮಾಡಿ, ಕಬ್ಬಿಣದ ಹಂಚಲ್ಲೇ ಆಮ್ಲೆಟ್ ಹಾಕಿ ನೋಡಿ. ಆಮೇಲೆ ಪ್ಯಾನ್ ಎತ್ಕೊಂಡು ಪ್ಯಾನಲ್ಲೇ ಆಮ್ಲೆಟ್ ಹಾಕಿ ನೋಡಿ. ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ. ಆವಾಗೆಲ್ಲ ನಮ್ಮ ಅಮ್ಮದಿರು ದೋಸೆಯಿಂದ ಹಿಡ್ದು, ಚಪಾತಿಯಿಂದ ಹಿಡ್ದು ಪ್ರತಿಯೊಂದು ಅಷ್ಟೇ, ಚಪಾತಿ, ದೋಸೆ, ಆಮೇಲೆ ಒಬ್ಬಟ್ಟು, ಈ ಥರ ಆಮ್ಲೆಟ್ಟು ಇವೆಲ್ಲ ನಮಗೆ ಈ ಥರ ಹಂಚಲ್ಲೇ ಹಾಕ್ಕೊಡ್ತಾ ಇದ್ದಿದ್ದಲ್ವ. ಇಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ತವೆಯಲ್ಲಿ ಅಷ್ಟು ಟೇಸ್ಟ್ ಬರಲ್ಲ. ನೋಡಿ ಚಟ್ನಿ, ನಾನು ರಾಗಿ ರೊಟ್ಟಿ ಹಾಕ್ಕೊಂಡೆ. ಸೊ ಒಂದು ಸ್ವಲ್ಪ ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ಹಂಗಾಗಿ ನಾನು ರಾಗಿ ರೊಟ್ಟಿ ಹಾಕ್ಕೊಂಡು ಅದ್ರ ಜೊತೆಗೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಫ್ರೀ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಕಡಲೆ ಬೀಜ ಹಾಕ್ಕೊಂಡು ಕೂತ್ಕೊಬಿಡ್ತೀನಿ. ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ಅದು ನನಗೆ ಜಾಸ್ತಿ ಹೊತ್ತು ಕೂತ್ಕೊಂಡು ಏನಾರ ಒಂದು ಸ್ವಲ್ಪ ಬಿಡಿಸ್ಬೇಕು, ಮಾಡಬೇಕು ಅನ್ನೋ ಸ್ವಲ್ಪ ಬೋರೆ, ಅದೇ ಬೇಕಲ್ವಾ. ಫ್ರೀ ಟೈಮಲ್ಲಿ ಏನಾರ ಒಂದು ಮಾಡ್ಕೊಬಿಡೋಣ ಅಂದ್ಕೊಂಡು ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು, ಚೆನ್ನಾಗಿ ಅದನ್ನೆಲ್ಲ ಕೇರಿ ಎಲ್ಲ ಗುಡಿಸಿ ಎಲ್ಲ ಎತ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಕೆಲಸ ಎಲ್ಲ ಆದಮೇಲೆ ಇನ್ನು ನಾನು ಪುಡಿ ಹೇರ್ಗೆ ಒಂದು ಸ್ವಲ್ಪ ಹೇರ್ಗೆ ಇನ್ನು ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪ್ಯಾಕೆಲ್ಲ ಹಾಕ್ಕೊಂಡು 1 ಅವರ್ ಪ್ಯಾಕ್ ಹಾಕ್ಕೊಂಡೆ. 1 ಅವರ್ ಪ್ಯಾಕ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಡ್ರೈ ಆದಮೇಲೆ 1 ಅವರ್ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಬಿಸಿಲಲ್ಲಿ ಒಣಗಿಸೋದಿಲ್ಲ, ಇಲ್ಲೇ ಒಂದು ಸ್ವಲ್ಪ ಎಲ್ಲ ಒದ್ರಕೋಬಿಟ್ಟು ನೋಡಿ ಈ ಥರ ಒಂದು 2-3 ತಿಂಗಳಿಂದ ಹಾಕ್ಕೊಳ್ತಾ ಇದ್ದೀನಿ. ಪರವಾಗಿಲ್ಲ, ನನ್ನ ಕೂದಲು ಒಂದು ಸ್ವಲ್ಪ ಗ್ರೋತ್ ಆಗಿದೆ, ಆಮೇಲೆ ಚೆನ್ನಾಗಿ ಶೈನಿಂಗ್ ಬಂದಿದೆ. ಆಮೇಲೆ ಬಿಳಿ ಕೂದಲು ಆಗೋವ್ರಿಗೂ ಅಷ್ಟೇ, ಅದೇ ಇದು ಕೆಮಿಕಲ್ ಹಾಕ್ಕೊಳ್ಳೋ ಬದಲು ಈ ಥರ ಹಾಕ್ಕೊಳ್ಳಿ, ನೀವು ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿರುತ್ತೆ. ಕೂದಲು ಒಂದು ಸ್ವಲ್ಪ ಶೈನಿಗೆ ಬಂದಿದೆ, ಹೊಳಪು ಬಂದಿದೆ, ಕೂದಲು ಒಂದು ಸ್ವಲ್ಪ ಹೊಟ್ಟೆಲ್ಲ ಕಮ್ಮಿ ಆಗಿದೆ. ಆಮೇಲೆ ನಾವು ಈ ಕಡೆ ಅವಾಗವಾಗ ಅಗಸೆ ಬೀಜದಲ್ಲೂ ಅಷ್ಟೇ ನಾನು ಜೆಲ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಜೆಲ್ ಜೊತೆಗೆ ಹಾಕ್ಕೊಳ್ಳೋ ಜೊತೆಗೆ ಇದ್ರದ್ದು ನಾನು ಪ್ಯಾಕ್ ಕೂಡ ಹಾಕ್ಕೊಳ್ತೀನಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ 1-2 ಚಮಚ ನೀರು ಕುಡಿತೀನಿ ನಾಷ್ಟಕ್ಕಿಂತ ಮುಂಚೆ. ಅದಾದ್ಮೇಲೂ ಅಷ್ಟೇ ಮರ್ತು ಬಿಡ್ತೀನಿ ಅಂದ್ಬಿಟ್ಟು ಒಂದು ಬಾಟ್ಲ್ ತುಂಬ ನೀರು ಹಾಕ್ಕೊಬಿಡ್ತೀನಿ, ಮಧ್ಯೆ ಕುಡಿತಾ ಇರ್ತೀನಿ. ಸೊ ಒಂದು ಮನುಷ್ಯ ಒಂದು ದಿನಕ್ಕೆ 5 ಲೀಟ್ರ್ ಆದರೂ ನೀರು ಕುಡಿಲೇಬೇಕಲ್ವಾ. ಹಂಗಾಗಿ ಅಟ್ಲೀಸ್ಟ್ 1-2 ಬಾಟ್ಲ್ 3 ಬಾಟ್ಲಾದ್ರೂ ಕುಡಿಯೋಣ ನೆನ್ಪು ಮಾಡಿಕೊಂಡು ಅಂದ್ಬಿಟ್ಟು ಈ ನಡುವೆ ಈ ಥರ ರೂಢಿ ಮಾಡ್ಕೊಂಡಿದ್ದೀನಿ, ನೀರು ಹೆಚ್ಚಿಗೆ ಕುಡಿದಷ್ಟು.
ಸರಿ ನಾನು ನೀರು ಕುಡಿಯೋಣ ಅಂದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡ್ರೆ ಒಂದು ಚಿಟ್ಟೆ ಥರ ಏನೋ ಓಡಾಡ್ತಾ ಇತ್ತಲ್ವಾ, ಅದು ನೋಡಿಕೊಂಡು ಸೋಫಾ ಮೇಲೆ ಏನೋ ಕೂತವಳೆ. ಚಿನ್ನಿ ಏನದು ಏನದು ಅನ್ನೋ ಮೇಲೆ ನೋಡ್ಕೊಂಡು ಇದು ಮಾಡ್ತಾ ಇದ್ಲು. ಸರಿ ಆ ಚಿಟ್ಟೆ ಹೊರ್ಟೋಯ್ತು ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ನೋಡ್ತಾನೆ ಇದ್ಲು ಸುಮಾರೊತ್ತು. ಸರಿ ಇನ್ನು ಇಳಿತಾಳೆ ಅಂದ್ಬಿಟ್ಟು ನಾನು ಇನ್ನು ಹೋದ್ರೆ, ಅವಳಿಗೇನು ಗೊತ್ತಾ, ಸೋಫಾ ಮೇಲೆ ಕೂತ್ಕೊಳ್ಳೋದು ಮನಿಕೊಳ್ಳೋದು ಅಂದರೆ ತುಂಬ ಇಷ್ಟ. ನಾನು ಸೋಫಾ ಮೇಲೆ ಕೂತ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ನಾನು ಬಿಡೋದೇ ಇಲ್ಲ. ಮೇಲೆ ಬಂದ ತಕ್ಷಣ ಓಡಿಸ್ಬಿಡ್ತೀನಿ. ಅವಳು ನನ್ನ ಕಣ್ಣು ತಪ್ಪಿಸಿ ಕೆಲವೊಂದು ಟೈಮ್ ಕೂತ್ಕೊಳ್ತಾಳೆ, ಮಲಗಿಬಿಡ್ತಾಳೆ. ನಾನು ಹೋಗೋದೇ ಕಾಯ್ಕೊಂಡಿದ್ಲು. ಸರಿ ಇನ್ನು ನಾನು ಹೋಗೋದೇ ಕಾಯ್ಕೊಂಡಿರೋದು ನೋಡ್ಬಿಟ್ಟು ಮೆಲ್ಲಗೆ ಕೂತ್ಕೊಂಡ್ಲು. ಆಮೇಲೆ ನೋಡಿ ನಾನೀಗ ಬೈತಾ ಇದ್ದೀನಿ, ಇಳಿ ಕೆಳಗೆ ಅಂದೇಟ್ಗೆ ನೋಡಿ ಇಳಿತಾನೆ ಇಲ್ಲ. ಇಷ್ಟು ಕಣ್ಣು ಸಣ್ಣೆ ಮಾಡ್ತಾ ಇದ್ದಾಳೆ ಅಂದರೆ ಇಳಿಯಲ್ಲ ಅಂದ್ಬಿಟ್ಟು ಅವಳಿಗೆ ಅದೇನೋ ಗೊತ್ತಿಲ್ಲ, ಸೋಫಾ ಮೇಲೆ ಮಲಗಬೇಕು ಅಂದರೆ ತುಂಬ ಇಷ್ಟ. ನೋಡಿ ಬೈದಿದ್ದಕ್ಕೆ ಅಲ್ಲೇ ಮಲಗಿಬಿಟ್ಲು ತಲೆ ಹಾಕ್ಕೊಂಡು. ನೋಡಿ ನನ್ನ ಭಾಷೆ ಅವಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ, ಈಗ ಬೈತಾ ಇದ್ದೀನಿ ರೇಗ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮುನ್ಸ್ಕೊಂಡು ಮಲಗಿಬಿಟ್ಲು ಬಾಲ ಅಲ್ಲಾಡಿಸ್ಕೊಂಡು. ಮನುಷ್ಯರ ಭಾಷೆ ಪ್ರಾಣಿಗಳಿಗೆ ಎಷ್ಟು ಬೇಗ ಅರ್ಥ ಆಗುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತವೆ ಅಂದರೆ, ಬೈತಾ ಇದ್ದಾರಾ, ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ, ಅಥವಾ ನಮ್ಮನ್ನು ಮುದ್ದಿಸ್ತಾ ಇದ್ದಾರಾ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತವೆ ಅಂತಂದರೆ, ಕೆಲವು ನಾಯಿಗಳಿಗೆ ಒಂದೆರಡು ಬಿಸ್ಕೆಟ್ ಹಾಕಿದ ತಕ್ಷಣ ಪಾಪ ನಮ್ಮ ಹಿಂದೆನೇ ಬರ್ತಾವಂತೆ, ಹಿಂದೆನೇ ಬಂದು ಮನೆ ಮುಂದೆ ಕಾಯ್ತಾವಂತೆ. ಹಸುಗಳು ಅಷ್ಟೇ, ಕೆಲವೊಂದು ಟೈಮ್ ಪಾಪ ಅವಕ್ಕೆ ಮೇವೇನಾರು ಹಾಕ್ದಾಗ ನಾವು ಊರಿಗೆ ಹೋಗಿ ಬಂದಾಗ ಅಂಬಾ ಅಂಬಾ ಅಂತ ಬಡ್ಕೊಳ್ತವೆ ಪಾಪ. ನಮ್ಮನ್ನು ಅಷ್ಟೇ ಅವೆಷ್ಟು ಪ್ರೀತಿ ಮಾಡ್ತವೆ ಅಂತಂದರೆ ನೋಡಿ. ನಾನು ಇದು ಫ್ರಿಜ್ಜಲ್ಲಿ ಏನೋ ಎತ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟು ದೃಷ್ಟಿಸಿ ನೋಡ್ತಾ ಇದ್ಲು ಅಂತಂದರೆ, ಆಮೇಲೆ ಆಟ ಆಡ್ಸೋಣ ಅಂದ್ಬಿಟ್ಟು ನಾನು ಈ ಕಡೆಯಿಂದ ಮೆಲ್ಲಗೆ ಅಜ್ಜೆ ಮೇಲೆ ಅಜ್ಜೆ ಇಟ್ಕೊಂಡು ಓಡೋದೆ. ಕೆಲವೊಂದು ಟೈಮು ಏನೋ ಒಂದು ಯೋಚನೆ ಮಾಡಿಕೊಂಡು ತುಂಬ ಒಂದೊಂದು ಸತಿ ದುಃಖದಲ್ಲಿರ್ತೀನಿ. ತುಂಬ ನೋವಲ್ಲಿದ್ದಾಗ ಈ ಥರ ಅವಳ ಜೊತೆ ಆಟ ಆಡಿದ್ರೆ ಮನಸ್ಸಿಗೆ ಎಷ್ಟೋ ಖುಷಿಯಾಗುತ್ತೆ, ಎಷ್ಟೋ ಸಮಾಧಾನ ಸಿಗುತ್ತೆ. ಒಂದು ಪ್ರಾಣಿ ಮನೇಲಿ ಸಾಕಿದ್ರೆ ಎಷ್ಟೋ ನೋವನ್ನು ಮರೆಸುತ್ತೆ ನೋಡಿ. ಅದರ ಆಟ ಪಾಠ ನೋಡ್ತಾ ಕೆಲವೊಂದು ಟೈಮಲ್ಲಿ ನೋವೆಲ್ಲ ನುಂಗ್ಕೊಂಡು ನೋವೆಲ್ಲ ಮರೆಸುತ್ತೆ ಈ ಥರ ಪ್ರಾಣಿಗಳು. ಆಮೇಲೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ತರಕಾರಿ ಏನೂ ಹಾಕಲಿಲ್ಲ ಈ ಸತಿ, ಯಾಕೋ ಹುಳ್ಳಿಕಾಳು ಹಾಕ್ಕೊಂಡು ಬಸ್ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ ಹುಳ್ಳಿಕಾಳು ಹಾಕ್ಕೊಂಡು ಅದಕ್ಕೊಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಈ ಕಡೆ ಬೇಯಿಸೋಕ್ಕಿಟ್ಟೆ. ಆಮೇಲೆ ಈ ಕಡೆ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮೆಂತ್ಯ, ಆಮೇಲೆ ಒಣಮೆಣ್ಸಿಕಾಯಿ, ಹುಣಸೆ ಹಣ್ಣು, ನಮಗೆ ಎಷ್ಟಪ್ಪ ಬೇಕಾ ಅಷ್ಟಪ್ಪ ಹುಣಸೆ ಹಣ್ಣು. ಆಮೇಲೆ ಈ ಕಡೆ ಕೂಗ್ಸೋದಕ್ಕೆ ಇಟ್ಟಿದ್ನಲ್ಲ ಹುಳ್ಳಿಕಾಳು ನೋಡಿ, ಈ ಕಡೆ ಬೆಂದಿದೆ. ಅದ್ರ ಜೊತೆಗೆ ಟೊಮೊಟೊ ಹಣ್ಣು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಈ ಕಡೆ ರುಬ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದೂವರೆ ಸೌಟಷ್ಟು ರುಬ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ಈ ಕಡೆ ಹುಳ್ಳಿಕಾಳು ಎತ್ತಾಕೊಳ್ತಾ ಇದ್ದೀನಿ. ಏಕೆಂದರೆ ಮಂದ ಬರುತ್ತೆ ಕಾಳು ಹಾಕ್ಕೊಂಡ್ರೆ, ಸಾರು ಅಷ್ಟೇ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಹುಳ್ಳಿಕಾಳು ಹಾಕಿದ್ರೆ, ಹುಳ್ಳಿಕಾಳು ಹಾಕಿ ಬಸ್ಸಾಂಬಾರು ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ. ಆಮೇಲೆ ಈ ಕಡೆ ಬೆಂದಿರೋ ಹುಳ್ಳಿಕಾಳೆಲ್ಲ ಹಾಕ್ಕೊಂಡು ಬಸ್ದು ಇಟ್ಕೊಂಡಿದ್ದೆ, ಉಪ್ಪು ಹಾಕ್ಕೊಂಡು ಎಲ್ಲ ಬೇಯಿಸ್ಕೊಂಡು ಬಸ್ದು ಇಟ್ಕೊಂಡಿದ್ನಲ್ಲ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಕಡೆ ರುಬ್ಬಿಟ್ಕೊಂಡಿರೋದೆಲ್ಲ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡೆ. ಹಾಗೆ ಈ ಕಡೆ ಒಗ್ಗರಣೆ ಕೊಟ್ಕೊಬಿಡೋಣ ಅಂದ್ಬಿಟ್ಟು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ ಮಾಮೂಲಿ ಈರುಳ್ಳಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಹಾಕ್ಕೋತೀನಲ್ವ, ಅದನ್ನೇ ಎತ್ತಿ ಒಂದು ಸ್ವಲ್ಪ ಸಾಂಬಾರ್ಗೆ ಹಾಕ್ಬಿಡ್ತೀನಿ. ಇನ್ನಿನ್ನು ಸಪ್ರೇಟಾಗಿ ಬೇರೆ ಇನ್ನೇನು ಹಾಕ್ಲಿ ಅಂದ್ಬಿಟ್ಟು. ಆಮೇಲೆ ಈಗ ಒಗ್ಗರಣೆಗೆ ಅಂದ್ಬಿಟ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಆಮೇಲೆ ಈ ಕಡೆ ಬಸ್ಕೊಂಡಿರೋಂಥ ಕಾಳೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಕೊಬ್ಬರಿ ಹಾಕ್ಬಿಟ್ಟು ತಿರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತರಕಾರಿ ಏನಾದರೂ ಇಲ್ಲ ಅಂತಂದರೆ ಈ ಥರ ಹುಳ್ಳಿಕಾಳು ಹಾಕ್ಕೊಂಡು ಬಸ್ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಇದು ಬಂದು ನನ್ನ ಮಗ ಏನೋ ಕವರ್ ತಂದು ಹಾಕಿದ್ದ,
ಬೇಕು ಬೇಕು ಅಂದ್ಬಿಟ್ಟು ಕವರ್ ಒಳಗಡೆ ಹೋಗಿ ಸೇರ್ಕೊಬಿಡೋದು, ಈ ಥರ ತಲೆ ನುಗ್ಗಿಸ್ಬಿಡೋದು, ಈ ಥರ ಒಂದು ಆಟ ಆಡ್ತಾ ಕೂತ್ಕೋತಾಳೆ. ಅವಳ್ದು ಆಟ ಒಂದಾ ಎರಡಾ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಬೇಜಾರಿರೋದಿಲ್ಲ. ಇನ್ನು ನೈಟಲ್ಲಿ ಬರ್ಬೇಕಾದ್ರೆ ಎಲ್ಲ ತರಕಾರಿಗಳು ಸೊಪ್ಪು ಎಲ್ಲ ತಂದಿದ್ರು. ಬೆಕ್ಕಿಗೂ ಒಂದು ಸ್ವಲ್ಪ ಊಟ ಎಲ್ಲ ಖಾಲಿ ಆಗೋಗಿದೆ, ತಗೊಬನ್ನಿ ಅಂತೇಳಿ. ನೋಡಿ ಇದೇ ನಾವು ಬೆಕ್ಕಿಗೆ ಊಟ ಹಾಕೋದು, ಮಿಯಾವ್ ಅಂತ. ಅದು ಚೆನ್ನಾಗಿದೆ. ಇದು ಹಾಕೋದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಇದೆ, ಬಟ್ ಅದೇ ಆರೋಗ್ಯಕ್ಕೆ ಅದು ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಅಂತೆ. ಅದು ಕೂದಲು ಉದುರೋದಿಲ್ಲ, ಚೆನ್ನಾಗಿರುತ್ತೆ, ಅದು ಮೈ ಬರುತ್ತೆ ಅಂದ್ಬಿಟ್ಟು ಇದನ್ನೇ ಅಷ್ಟೇ ಈ ನಡುವೆ ಚೇಂಜ್ ಮಾಡಿದ್ವಿ. ಮೊದಲು ಬೇರೆದು ಹಾಕ್ತಾ ಇದ್ವಿ, ಅದು ಯಾಕೋ ದಪ್ಪ ಆಗ್ತಾ ಇಲ್ಲ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡ್ವಿ. ಇನ್ನು ತರಕಾರಿ ಎಲ್ಲ ತಂದಿದ್ರಲ್ವ, ಹಂಗೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಯಾಕೋ ಈರುಳ್ಳಿ ನಡುವೆ ಎಲ್ಲ ಮೊದಲು ಚೆನ್ನಾಗಿ ಬರ್ತಾಯಿತ್ತು, ಈ ನಡುವೆ ಎಲ್ಲ ಯಾಕೋ ಬೂಸ್ಟ್ ಹಿಡಿತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಕ್ಕೊಬಿಡ್ತೀನಿ. ಬಿಸಿಲಲ್ಲಿ ಹಾಕ್ಕೊಂಡು ಒಣಗಾದ್ಮೇಲೆ ಆಮೇಲೆ ಕೆಳಗಡೆ ಎತ್ತಿ ಬುಟ್ಟಿಲಿ ಹಾಕ್ಕೊಳ್ತೀನಿ. ಮೇಲ್ಗಡೆ ಬಿಸಿಲಲ್ಲಿ ತಗೊಂಡೋಗಿ ಮನೆಗೇನು ಹಾಕ್ಬಿಟ್ಟು, ಸೊಪ್ಪು ಯಾವಾಗಲೂ ಅಷ್ಟೇ ತಂದಿದ ತಕ್ಷಣ ಬುಡ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಗಲೀಜೆಲ್ಲ ಎತ್ತಾಕ್ಬಿಟ್ರೆ ಸೊಪ್ಪೇನು ಕೊಳೆಯಲ್ಲ. 2 ದಿನ ಸಾಂಬಾರು ಮಾಡ್ಕೊಳ್ಬೋದು, ಪಲ್ಯ ಮಾಡ್ಕೊಳ್ಬೋದು. ನೋಡಿ ಯಾವುದೇ ಕಾರಣಕ್ಕೂ ಅಷ್ಟೇ ಸೊಪ್ಪುಗಳನ್ನ ತಂದ ತಕ್ಷಣ ಬೇರೆ ಕೂದಾಕ್ಬಿಡಿ, ಇಲ್ಲಾಂದರೆ ಒಳಗಡೆ ಎಲ್ಲ ಒಂಥರ ಕೊಳ್ತೋಗುತ್ತೆ. ಅಲ್ಲಿ ಮೊದಲು ನಮ್ಮಪ್ಪರು ಬೆಳೆಯುವಾಗ ಸೊಪ್ಪೆಲ್ಲ ಏನು ಟೇಸ್ಟ್ ಇತ್ತು ಮೊದಲೆಲ್ಲ ಅಂತಂದರೆ, ಬೆಂಗಳೂರಲ್ಲಿ ಈಗಂತೂ ಸೊಪ್ಪು ಅದೆಲ್ಲ ತೊಳಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ತುಂಬ ಗಲೀಜು ಸ್ಮೆಲ್ಲು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ತೊಳ್ಕೊಬಿಡ್ತೀನಿ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ತೊಳ್ಕೊಬಿಟ್ಟು ಆಮೇಲೆ ಸಾಂಬಾರುಗಳು ಮಾಡೋದು. ಆಮೇಲೆ ಇನ್ನು ನೆನ್ನೆ ಬಂದು ಶನಿವಾರ ಅಲ್ವಾ, ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಪೂಜೆ ಮಾಡಿಬಿಡ್ತೀನಿ ಇವತ್ತೇ. ಅದು ಇಂಪಾರ್ಟೆಂಟ್ ಏನಿಲ್ಲ ಅಂದ್ಬಿಟ್ಟು ಕೆಲವೊಂದು ಟೈಮ್ ಏನಾರ CM ಡ್ಯೂಟಿನೋ, ಇನ್ನು CM ಡ್ಯೂಟಿನೋ MLA ಡ್ಯೂಟಿನೋ ಏನಾರು ಇದ್ದರೆ ಬೇಗ ಹೊರ್ಟೋಗ್ತಾರೆ ಡ್ಯೂಟಿಗೆ. ನೆನ್ನೆ ಶನಿವಾರ ಇರೋದ್ರಿಂದ ಅಷ್ಟೊಂದು ರಿಸ್ಕ್ ಡ್ಯೂಟಿ ಏನೂ ಇರಲಿಲ್ಲ ಅಂದ್ಬಿಟ್ಟು ಲೇಟಾಗಿ ಹೋಗ್ತೀನಮ್ಮ, ಇವಾಗ ಶನಿವಾರ ಪೂಜೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಹೂವು ಎಲ್ಲ ತಂದಿದ್ರಲ್ವ, ಹಾಗೆ ಅವರು ಕಳಶಕ್ಕೆಲ್ಲ ಎಲೆಲ್ಲ ಜೋಡಿಸಿ ಹೂವು ಎಲ್ಲ ಹಾಕಿ ನೀಟಾಗಿ ಬೆಳಗಿನ ಪೂಜೆ ಯಾವಾಗಲೂ ಅಷ್ಟೇ ಅವರೇ ಮಾಡಿಬಿಡ್ತಾರೆ. ಸೊ ಬೆಳಗಿನ ಪೂಜೆ ಯಾವಾಗಲೂ ಅಷ್ಟೇ ಮನೆ ಯಜಮಾನರೇ ಮಾಡಬೇಕಂತೆ, ಆವಾಗಲೇ ಅಷ್ಟೇ ನಮ್ಮ ಮನೆಗೆಲ್ಲ ಶ್ರೇಯಸ್ಸು ಒಳ್ಳೆಯದು. ಸಂಜೆ ಪೂಜೆ ನಾವು ಗೃಹಿಣಿಯರು ಮಾಡಬೇಕು ಅಂತ ಹೇಳ್ತಾರೆ. ಅದೊಂದು ಒಂದು ಮನೆ ಬೆಳಗೋದಕ್ಕೂ ಅಷ್ಟೇ, ಒಂದು ಮನೆ ಚೆನ್ನಾಗಿರೋದಕ್ಕೂ ಅಷ್ಟೇ, ಏಳಿಗೆ ಆಗೋದಕ್ಕೂ ಅಷ್ಟೇ ಇದೊಂದು ಕಾರಣ ಅಂತಲೂ ಹೇಳ್ತೀನಿ. ಟೈಮ್ ಇದ್ದರೆ ಡೈಲಿ ಅಷ್ಟೇ ಹೂವು ಚೇಂಜ್ ಮಾಡಿ ಈ ಥರ ನಿಧಾನಕ್ಕೆ ಹೂವು ಹಾಕಿ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ. ಕೆಲವೊಂದು ಟೈಮು ಫ್ರೀ ಇಲ್ದಾಗ ಆಮೇಲೆ ಏನೋ ಎಮರ್ಜೆನ್ಸಿ ಏನಾರ ಬತ್ತು ಅಂದರೆ ಹೊರಟೋಗ್ತಾರೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ದಯವಿಟ್ಟು ನನ್ನ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.